विमाजं द्रहजमहममेजं ध्येयमाम्ना जगेजं सदजमसदजेजं श्रीसहजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्यविशदप्रभा जालोल्लासोपहत सकलावत्यतमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरदे येन प्रादुरभावि भूमिबलजे विस्तारिको सन्ततिः प्राबोधिश्रुतिपङ्कजं कर्णया प्राकाशितत्वं परं ध्वान्तं ध्वंसमनाजिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विशदे शक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्युतः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्य परं सुखं सेवन्ते यत्पदं धीराः तं भजे वल्लभं श्रियः। ಈಗ 232ನೇ ಸುಧಾಮೂಲ. ಇದುವರೆಗೆ ವಾಯುದೇವರನ್ನ ಭಗವಂತನ ಧ್ಯಾನ ಮಾಡೋ ಅಧಿಕಾರಿಗಳಲ್ಲಿ ಶ್ರೇಷ್ಠ ಅಂತ ಹೇಳಿದ್ರು. ಲಕ್ಷ್ಮೀದೇವಿ ಇದ್ದಾಳಲ್ಲ ಅಂತ ಪ್ರಶ್ನೆ ಮಾಡಿ, ಇಲ್ಲ, ಲಕ್ಷ್ಮೀದೇವಿಯನ್ನ ಜೀವಕೋಟಿಯಲ್ಲಿ ಸೇರಿಸಬಾರ್ದು. ಅಂದ್ರೆ ದೇವರು ಪ್ರತ್ಯೇಕ, ಲಕ್ಷ್ಮೀ ಪ್ರತ್ಯೇಕ, ಮತ್ತೆ ಜೀವರು ಬ್ರಹ್ಮದೇವರನ್ನು ಹಿಡಿದು ತೃಣರಾಶಿಯ ಜೀವರವರೆಗೆ ಪ್ರತ್ಯೇಕ ಗುಂಪು. ಹಾಗಾದ್ರೆ ಜೀವಕೋಟಿ ಅಂದ್ರೆ ಜೀವರ ಗುಂಪಿನಲ್ಲಿ ಲಕ್ಷ್ಮೀದೇವಿಯನ್ನ ಸೇರಿಸೋ ಹಾಗಿಲ್ಲ. ಒಂದಾ ದೇವರ ಜೊತೆಗೆ ಸೇರಿಸ್ಬೇಕು, ದೇವರ ಲಕ್ಷ್ಮಿ ಒಟ್ಟಿಗೆ. ಇಲ್ಲ ದೇವರು ಸ್ವತಂತ್ರ, ಲಕ್ಷ್ಮಿ ಅಸ್ವತಂತ್ರಳು ಅಂದ್ರೆ ಹಾಗಾದ್ರೆ ಭಗವಂತ ಪುರುಷೋತ್ತಮ, ಅವಂದೇ ಬೇರೆ. ಅಕ್ಷರ ಪುರುಷಳು ಅಂದ್ರೆ ಲಕ್ಷ್ಮೀದೇವಿ, ಕ್ಷರ ಪುರುಷರು ಅಂದ್ರೆ ಬ್ರಹ್ಮಾದಿ ದೇವತೆಗಳು. ಇದನ್ನ ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲೂ ತಿಳಿಸಿದ್ದಾರೆ. ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇ ತ್ಯುದಾಹೃತ. 3 ಮಾಡಿದ್ದಾರೆ. ಲಕ್ಷ್ಮೀದೇವಿದೊಂದು, ದೇವರದೊಂದು, ಜೀವರದೊಂದು, ಬ್ರಹ್ಮಾದಿ ದೇವತೆಗಳದೊಂದು. ಅದರಿಂದ ನಿತ್ಯ ಮುಕ್ತಳಾದ್ರಿಂದ ಅವಳನ್ನ ಈ ಜೀವಕೋಟಿಯಲ್ಲಿ ಸೇರಿಸೋ ಹಾಗಿಲ್ಲ. ಇಷ್ಟೇ ಅಲ್ಲದೆ ಇಲ್ಲಿ ಒಂದು ಬ್ರಹ್ಮಸೂತ್ರದ ಅರ್ಥವನ್ನು ಹೇಳಿದಾಗ ಆಯ್ತು, ಇಡೀ ಆ ಅಧಿಕರಣದ ತಾತ್ಪರ್ಯವನ್ನು ತಿಳಿಸಿದಾಗ ಆಯ್ತು ಅಂತ ಹೇಳಿದ್ದಾರೆ. ಯಾವುದನ್ನ? ಓಂ ಕಾಮಾದಿತರತ್ರ ತತ್ರ ಚಾಯತನಾದಿಭ್ಯ ಓಂ ಅಂತ. ಅಂದ್ರೆ ಲಕ್ಷ್ಮೀದೇವಿ ತಾನು ಎಲ್ಲಿದ್ದಾಳೋ ಅಲ್ಲೇ ಇರ್ತಾಳೆ, ಮೂಲ ರೂಪದಲ್ಲಿ ಇದ್ದುಕೊಂಡೆ. ಕಾಮಾತ್ ಇತರತ್ರ, ಕಾಮಾತ್ ಅಂದ್ರೆ ಕಾಮ. ಯಾರ ಕಾಮ? ಭಗವಂತನ ಕಾಮ. ಕಾಮ ಅಂದ್ರೆ ಇಚ್ಛೆ, ಬಯಕೆ ಅಂತ ಅರ್ಥ. ಕಾಮಾತ್ ದೇವರ ಬಯಕೆ ಹೇಗಿದೆಯೋ ಹಾಗೆ ಇತರತ್ರ ಮೂಲ ರೂಪವನ್ನ ಬಿಟ್ಟು ಬೇರೆ ಅವತಾರಾದಿಗಳನ್ನ ಮಾಡಿದಾಗ ಹಾಗೆ ದೇವರ ಇಚ್ಛೆಯಂತ ನಡೀತಾಳೆ. ಅಂದ್ರೆ ಲಕ್ಷ್ಮೀ ದೇವಿಗೆ ಬಂಧನ ಎಲ್ಲೂ ಇಲ್ಲ. ಯಾವುದೇ ಒಂದು ಸಂದರ್ಭದಲ್ಲಿ ಬಂಧನ ಲಕ್ಷ್ಮೀ ದೇವಿಗಾಯ್ತು ಇಲ್ಲ. ಪ್ರಕೃತಿ ಬಂಧ ಬ್ರಹ್ಮಾದಿ ದೇವತೆಗಳಿಗಿದೆ, ಅದ ಬ್ರಹ್ಮದೇವರಿಗೆ ಅದು ಕಾರ್ಯಕಾರಿ ಅಲ್ಲ, ಅದು ಇದ್ರೂ ಇಲ್ದೇ ಇರೋ ತರ. ಲಕ್ಷ್ಮೀ ದೇವಿಗೆ ಇದ್ರೂ ಇಲ್ದೇ ಇರೋ ತರ ಅನ್ನೋದಿಲ್ಲ, ಇಲ್ಲವೇ ಇಲ್ಲ ಲಕ್ಷ್ಮಿಗೆ ಅಂತ. ಇದು ವ್ಯತ್ಯಾಸ. ಯಾಕೆಂದ್ರೆ ತಾನೇ ಬಂಧಿಸ್ಬೇಕು, ತಾನೇ ಆ ಅಜ್ಞಾನ ಅಭಿಮಾನಿನಿಯಾಗಿ
ಆ ಲಿಂಗದೇಹ ಅಭಿಮಾನಿನಿಯಾಗಿ ಎಲ್ಲಾ ಕಡೆ ತಾನೇ ಬಂಧನ ಮಾಡ್ಬೇಕು. ಆದ್ರೆ ಲಕ್ಷ್ಮೀ ದೇವಿ ತನಗ್ ತಾನು ಬಂಧಕಳೆ ಹೇಗೆ ತಾನೇ ತನ್ನನ್ನ ಕಟ್ಟಾಕೊಳ್ಳೋ ತರ ಆಗತ್ತೆ, ಅದು ಎಂದಿಗೂ ಸಾಧ್ಯ ಇಲ್ಲ. ಇದೊಂದು ವಿಷಯ. ಇದಾದ್ಮೇಲೆ ಪರಮೋ ಹರಿರೇವನ ಚ ಪರಹ, ದೇವರು ಮಾತ್ರ ಪರಮ ಸ್ವತಂತ್ರ, ಅವನನ್ನು ಬಿಟ್ಟು ಇನ್ಯಾರೂ ಸ್ವತಂತ್ರರಲ್ಲ. ಈ ವಿಷಯ ಎರಡು ಅಧಿಕರಣದಲ್ಲಿ ಬಂದಿದೆಯಂತೆ. ಒಂದು ವ್ಯತಿಹಾರಾಧಿಕರಣ, ಶೈವಹಿ ಸತ್ಯಾಧಿಕರಣ ಅಂತ ಬ್ರಹ್ಮಸೂತ್ರಗಳಲ್ಲಿ ಆ ವಿಷಯಗಳು ಬಂದಿದೆ. ಅದನ್ನ ಇಲ್ಲಿ ಸೂಚನೆ ಮಾಡಿದ್ದಾರೆ ಆಚಾರ್ಯರು. ಪರಮೋ ಹರಿರೇವನ ಚ ಪರಹ, ದೇವರೇ ಪರಮಶ್ರೇಷ್ಠ, ಅವನನ್ನು ಬಿಟ್ಟು ಮತ್ತೊಬ್ಬರಿಲ್ಲ ಅಂದ್ರೆ ಆ ಸೂತ್ರಗಳ ಅರ್ಥ ತಿಳಿಸಿದಾಗ ಯತಿಹಾರೋ ವಿಶಿಂಶಂತಿ ತರವತ್ವಂ ಮತ್ತೊಂದು ಓಂ ಶೈವಹಿ ಸತ್ಯಾದಯ, ಈ ಎರಡು ಅರ್ಥವನ್ನು ತಿಳಿಸಿದಾಗಿದೆ. ಯಾಕಂದ್ರೆ ಅಲ್ಲಿ ಬಂದಿದ್ದ ವಿಷಯನೇ ಇಷ್ಟು, ಎಲ್ಲಿ ಓಂ ವ್ಯತಿಹಾರೋ ವಿಶಿಂಶಂತಿ ತರವತ್ವಂ ಅಂತ ಇದೆಯಲ್ಲ, ಅಲ್ಲಿ ಬಂದ ವಿಷಯ ಏನು ಅಂದ್ರೆ ಪ್ರಾಣದೇವರಿಗಿಂತ ಯಾರು ಉತ್ತಮರಿಲ್ಲ ಅಂತ ಪ್ರಶ್ನೆ ಮಾಡ್ಕೊಂಡು, ಪ್ರಾಣದೇವರೇ ಸರ್ವೋತ್ತಮ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟರು, ಇಲ್ಲ, ಪ್ರಾಣಗಿಂತ ಪರಮಾತ್ಮ ಉತ್ತಮ ಅಂತ ಹಿಂದೆ ಹೇಳಿದ್ದಾರೆ. ಅದನ್ನ ಇಲ್ಲಿ ಮತ್ತೆ ಅದನ್ನ ತಗೊಂಡು ಯೇಷ ತುವಾ ಅತಿ ವದತಿ ಅಂತ ಒಂದು ಉಪನಿಷತ್ತನ್ ವಾಕ್ಯ ತಗೊಂಡು ಪ್ರಾಣದೇವರಿಗಿಂತ ಪರಮಾತ್ಮ ಉತ್ತಮ ಅಂತ ಸಾಧನೆ ಮಾಡಿದ್ದಾರೆ. ಅದನ್ನ ಪರಮೋ ಹರಿದೇವ, ದೇವರೇ ಶ್ರೇಷ್ಠ ಎಲ್ಲರಿಗಿಂತ ಅಂದ್ರೆ ಪ್ರಾಣದೇವರಿಗಿಂತ ಉತ್ತಮ ಅಂತ ಆ ಅಧಿಕರಣದಲ್ಲಿ ಯಾವ ವಿಷಯವನ್ನು ತಿಳಿಸ್ತಾರೆ ಅದೇ ವಿಷಯವನ್ನಿಲ್ಲಿ ಆಚಾರ್ಯರು ಎರಡು ಶಬ್ದದಿಂದ ತಿಳಿಸಿದ್ದಾರೆ. ಹಾಗಾಗಿ ಅನುವ್ಯಾಖ್ಯಾನನು ಪ್ರತಿಯೊಂದು ಬ್ರಹ್ಮಸೂತ್ರಗಳ ಅರ್ಥವನ್ನ ವಿವರಿಸಿದೆ. ಹೇಗ್ ವಿವರಿಸಿದೆ? ಬಿಡಿಸಿ ಬಿಡಿಸಿ ವಿವರಿಸ್ಬೇಕು ಅಂತಿಲ್ಲ, ಅದರ ಸಾರವನ್ನ ಹಿಡಿದು ಒಂದೊಂದು ಶಬ್ದದಿಂದ ಅಷ್ಟು ಅರ್ಥವನ್ನ ತಿಳಿಸಿದೆ. ಹಾಗಾಗಿ ಪ್ರಧಾನವಾದ ಆಕ್ಷೇಪ ಏನು ಅಂದ್ರೆ ಅನುವ್ಯಾಖ್ಯಾನದಲ್ಲಿ ಎಲ್ಲಾ ಬ್ರಹ್ಮಸೂತ್ರಗಳ ಅರ್ಥವನ್ನ ಹೇಳಿದಾರಾ? ಇಲ್ಲ ತಾನೇ ಅಂತ ಆಕ್ಷೇಪ. ಅದಕ್ಕಿಲ್ಲ, ಇಲ್ಲ, ಜಯತೀರ್ಥರು ವಿವರಿಸೋ ಪ್ರಕಾರ ಅಲ್ಲಲ್ಲಲ್ಲಿ ಒಂದೊಂದು ಶಬ್ದದಿಂದಲೇ ಇಡೀ ಬ್ರಹ್ಮಸೂತ್ರದ ಒಂದು ರಹಸ್ಯವನ್ನ ತಿಳಿಸಿದ್ದಾರೆ. ಆದ್ರಿಂದ ಹೇಳಿದಾಗೆ ಲೆಕ್ಕ. ಇದಾದ್ಮೇಲೆ ಇನ್ನೊಂದು ವಿಷಯ ಹೇಳ್ತಾರೆ, ಏನಂದ್ರೆ ಈಗ ಪ್ರಾಣದೇವರಿಗಿಂತ ಭಗವಂತ ನೀವು ಉತ್ತಮ ಅಂತ ನೀವು ಹೇಳಿದ್ರಿ. ಅದು ಏನು? ಆ ಭಗವಂತನ ಹೆಸರೇನು? ಸತ್ಯ ಅಂತ. ಶೈವಹಿ ಸತ್ಯಾದಯ, ಭಗವಂತನಿಗೆ ಸತ್ಯ ಅಂತ ಒಂದು ರೂಪ ಇದೆ. ಆ ಸತ್ಯ ಅನ್ನೋ ಶಬ್ದ ದೇವರನ್ನು ಹೇಳಂತ ಶಬ್ದ. ಪ್ರಾಣದೇವರಿಗಿಂತ ಸತ್ಯ ಅನ್ನೋ ಪದದಿಂದ ಹೇಳ್ಪಡ್ತಾ ಇರುವಂತಹ ಭಗವಂತ ಉತ್ತಮ ಅಂತ ನೀವು ಹೇಳಿದ್ರಿ. ಆದ್ರೆ ಸರಿ ಇಲ್ಲ. ಯಾಕೆಂದ್ರೆ ಸತ್ಯ ಅಂತ ಆದ್ಮೇಲೆ ಒಂದಿಷ್ಟು ಹೆಸರುಗಳಿದೆ. ಈಗ ಏನಾಗತ್ತೆ, ಉಪನಿಷತ್ನಲ್ಲಿ ಒಂದೊಂದು ಶಬ್ದ ಹೇಳ್ತಾ ಬರ್ತಾರೆ. ಒಂದು ಶಬ್ದದಿಂದ ಮುಂದಿನ ಶಬ್ದಕ್ಕೆ ಬಂದಾಗ ಹಿಂದಿನ ಆ ಮೊದಲನೇ ಶಬ್ದದವ್ರಿಗಿಂತ ಎರಡನೇ ಶಬ್ದ ಹೊಂದಿರೋರು ಶ್ರೇಷ್ಠ, ಅವರಿಗಿಂತ ಮುಂದಿನ ಶಬ್ದ ಹೊಂದಿರೋರು, ಹೀಗೆ ಮುಂದಿನ ಶಬ್ದಗಳೇನು ಬಂದಿದೆ ಅದು ಯಾರನ್ನ ಹೇಳ್ತಾ ಇದೆ, ಅವರು ಶ್ರೇಷ್ಠ ಅಂತ ತೀರ್ಮಾನ. ಈಗ ಪ್ರಾಣದೇವರ ತನಕ ಬಂದು ಆಮೇಲೆ ಸತ್ಯ ಅಂತ ಬೆಳೆಸಿದ್ದಾರೆ. ಅಂದ್ರೆ ಅರ್ಥ, ಪ್ರಾಣದೇವರಿಗಿಂತ ಸತ್ಯ ಅಂತ ಹೆಸರಿರುವಂತಹ ವ್ಯಕ್ತಿ ಶ್ರೇಷ್ಠ. ಅದು ಯಾರು? ದೇವರು. ಸರಿ, ಸತ್ಯ ಅಂತ ಆದ್ಮೇಲೂ ಒಂದಿಷ್ಟು ಹೆಸರಿದೆಯಲ್ಲ, ಹಾಗಾದ್ರೆ ದೇವರಿಗಿಂತಲೂ ಉತ್ತಮರಾದ ಕೆಲವು ವ್ಯಕ್ತಿಗಳಿದ್ದಾರೆ ಅಂತ ಆಯ್ತು ಅಂತ ಆಕ್ಷೇಪ. ಯಾರು ಹೇಳಿದ್ದಾರೆ? ಯಾರ ಬಗ್ಗೆ ಹೇಳಿದ್ದಾರೆ ಅಲ್ಲಿ ಅಂತಂದ್ರೆ ವಿಜ್ಞಾನ ಮತಿ ಶ್ರದ್ಧಾ ನಿಷ್ಠಾ ಕೃತಿ ಸುಖ ಭೂಮಾಹಂಕಾರ ಅಂತೆಲ್ಲ ಹೇಳಿದ್ದಾರೆ. ವಿಜ್ಞಾನ, ಮತಿ, ಶ್ರದ್ಧಾ, ನಿಷ್ಠಾ, ಕೃತಿ, ಸುಖ, ಭೂಮ, ಅಹಂಕಾರ ಇದೆಲ್ಲ ಇದೆ. ಹಾಗಾದ್ರೆ ಇಷ್ಟೆಲ್ಲ ಅನೇಕರಿರ್ಬೇಕಾದ್ರೆ ನೀವ್ ಹೇಗೆ ದೇವರನ್ನೇ ಕೊನೆಗೆ ಸರ್ವೋತ್ತಮ ಅಂತ ಸ್ಥಾಪನೆ ಮಾಡಿದ್ರಿ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಶೈವಹಿ. ಅಯ್ಯೋ, ಸತ್ಯಾದಿಗಳು ಮುಂದೆ ಏನೇನು ಹೇಳ್ತಾರಲ್ಲ, ವಿಜ್ಞಾನ ಮತಿ ಶ್ರದ್ಧಾ ನಿಷ್ಠ, ಇದೆಲ್ಲ ದೇವರ ರೂಪನೇ, ದೇವರ ಅವತಾರ ರೂಪನೇ ಜಾಸ್ತಿ ಹೇಳಿದ್ದಾರೆ ಅಷ್ಟೇ, ಅಷ್ಟೊಂದು ಹೆಸರಿಂದ ಹೊರತು ದೇವರಿಗಿಂತ ಮತ್ತೊಂದು ಶ್ರೇಷ್ಠವಾದ ವಸ್ತು ಇಲ್ಲ. ಆದ್ರಿಂದ ಅಲ್ಲಿ ವಿಜ್ಞಾನ ಅಂದ್ರೂ ದೇವರೇ, ಶ್ರದ್ಧಾ ಅಂದ್ರೂ ದೇವರೇ, ಮತಿ ಅಂದ್ರೆ ದೇವರೇ, ನಿಷ್ಠಾ ಅಂದ್ರೆ ದೇವರೇ. ಅದರಿಂದ ಪ್ರಾಣದೇವರಿಗಿಂತ ಉತ್ತಮ ಸತ್ಯ ಅಂತ ಆದ ಮೇಲೆ ಅವನದೇ ಅನೇಕ ರೂಪಗಳ ಬಗ್ಗೆ ಹೇಳಿದ್ದಾರೆ ಹೊರತು ಅಲ್ಲಿ ದೇವರಿಗಿಂತ ಮತ್ತೊಂದು ಶ್ರೇಷ್ಠವಾದ ರೂಪ ಇದೆ ಅಂತ ತಿಳಿಸಲಿಲ್ಲ. ಇದನ್ನೇ ನಚ ಅಪರಹ, ದೇವರಿಗಿಂತ ಮತ್ತೊಂದು ಶ್ರೇಷ್ಠವಾದ ವಸ್ತು ಇಲ್ಲ ಅನ್ನೋ ಅಂಶವನ್ನು ಇಲ್ಲಿ ಒಳಗೊಂಡಂತೆ ಆಚಾರ್ಯರು ಪರಮೋ ಹರಿರೇವ ನಚ ಅಪರಹ ಅಂತ. ಎಷ್ಟು ಗಂಭೀರ ನೋಡಿ. ಈ ಎರಡು ಆ ಸೂತ್ರಗಳ ಆ ಅಧಿಕರಣಗಳ ತಾತ್ಪರ್ಯ ಏನಂದ್ರೆ ದೇವರೇ ಸರ್ವೋತ್ತಮ, ಪ್ರಾಣದೇವರಿಗಿಂತ ಉತ್ತಮ, ಅದೊಂದು ಸರ್ವೋತ್ತಮ ಅಂತ ಅರ್ಥ ಆಯ್ತು. ಅವನಿಗಿಂತ ಮತ್ತೊಂದು ರೂಪ ಇಲ್ಲ ಶ್ರೇಷ್ಠ, ಅವಂದೇ ಆ ರೂಪಗಳು ಅಂತ ಇಷ್ಟು ವಿಷಯ ಇದೆ. ಇದನ್ನ ಪರಮೋ ಹರಿರೇವ ಅಂತಂದ್ರು ಆಚಾರ್ಯರು, ಸರ್ವೋತ್ತಮ ಆಯ್ತು. ನಚ ಅಪರಹ, ಬೇರೆದಲ್ಲ ಅಂದ್ರೆ ಸತ್ಯ ಆದ್ಮೇಲೆ ಬರೋ ವಿಜ್ಞಾನ ಮತಿ ಶ್ರದ್ಧಾ ಇದು ಯಾವುದು ಬೇರೆ ಅಲ್ಲ, ಭಗವಂತನಿಗಿಂತ ಬೇರೆ ರೂಪ ಅಲ್ಲ, ಭಗವಂತಂದೇ ರೂಪ ಅಂತ ತಿಳಿಸಿದ್ದಾರೆ.
ಅಂದ್ರೆ ಇಡೀ ಆ ಬ್ರಹ್ಮಸೂತ್ರಗಳ ಅಧಿಕರಣಗಳ ಸಾರ ಎರಡೆರಡು ಪದಗಳಿಂದ ಆಚಾರ್ಯ ತಿಳಿಸಿದ್ದಾರೆ. ಅದು ನಮಗೆ ಇದು ಅರ್ಥ ಆಗಬೇಕು ಅಂದ್ರೆ ಮೊದಲೇನ್ ಮಾಡ್ಬೇಕು ನಾವು? ಬ್ರಹ್ಮಸೂತ್ರಗಳ ಆ ಅಧಿಕರಣಗಳ ಸರಿಯಾದ ಅರ್ಥ ಮನಸ್ಸಿಗೆ ಬರ್ಬೇಕು. ಅದು ಬಂದ್ರೆ ಆಗ ಆಚಾರ್ಯರು ಈ ಶಬ್ದದಿಂದ ಆ ಅರ್ಥ ಹೇಗೆ ತಿಳಿಸಿದ್ರು ಗೊತ್ತಾಗುತ್ತೆ. ಇಷ್ಟಾಯ್ತು. ಇಷ್ಟಾದ್ಮೇಲೆ ಇನ್ನೊಂದು ಪ್ರಶ್ನೆ ಮಾಡ್ಕೊಳ್ತಾರೆ. ನಾನು ಉಪನಿಷದಿ ನಾಮಾದ್ಯಾಹ ಪ್ರಾಣಾಂತಹ ಪಂಚದಶ ಉಕ್ತಾಹ ಅತ್ರ ಚ ಉಷಾಸ್ವಾಹ ಇತ್ಯಾದಿನ ಚತುರ್ದಶ ತತ್ ಕಥಂ ನ ವಿಸಂವಾದಃ ಇತ್ಯತಃ ಬೃಹತ್ ಸಂಹಿತಾ ವಚನೇನ ಅನುಕ್ತಮೇಕಂ ಸ್ವಯಮಾಹ ಪ್ರಾಣ ಇತಿ. ಅಲ್ಲ, ಉಪನಿಷತ್ತಿನಲ್ಲಿ ಅಂದ್ರೆ ಹಿಂದೆ ಛಾಂದೋಗ್ಯೋಪನಿಷತ್ತಿನಲ್ಲಿ ನಾಮದಿಂದ ಆರಂಭಿಸಿ ಪ್ರಾಣನವರೆಗೆ 15 ದೇವತೆಗಳ ಬಗ್ಗೆ ಹೇಳಿದ್ದಾರೆ. 15. ಆದರೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಮೊದಲನೇ ಶ್ಲೋಕದಲ್ಲಿ, ಈ ಅಧಿಕರಣದ ಮೊದಲನೇ ಶ್ಲೋಕದಲ್ಲಿ 14 ದೇವತೆಗಳ ಬಗ್ಗೆ ಮಾತ್ರ ಹೇಳಿದ್ದಾರೆ. ಮತ್ತೆ ವಿರುದ್ಧ ಆಯ್ತಲ್ಲ. ಉಪನಿಷತ್ನಲ್ಲಿ 15 ಅಂತೀರಾ, ನೀವಿಲ್ಲಿ 14 ಅಂತೀರಾ. ಸರಿನಾ? ಅಂದ್ರೆ ನೋಡಿ, ಇನ್ನೊಂದನ್ನ ಸೇರಿಸ್ಕೊಳ್ಬೇಕು. ಆಚಾರ್ಯರಲ್ಲಿ ಸೂಚನೆ ಮಾಡಿದ್ದಾರೆ. ಯಾರನ್ನ? ತೈಜಸ ಅಹಂಕಾರದಿಂದ ಹುಟ್ಟಿದ ಪ್ರಾಣ. ಆ ಪ್ರಾಣನನ್ನ ಅಹಂಕಾರಿಕ ಪ್ರಾಣ ಅಂತ ಕರಿತೀವಿ, ಅಹಂ ಪ್ರಾಣ ಅಂತ ಏನ್ ಕರಿತೀವಿ, ಆ ಪ್ರಾಣನನ್ನು ತಗೊಳ್ಬೇಕು. ಆಗ 15 ಸರಿ ಹೋಗ್ಬಿಡುತ್ತೆ. ಅದು ಇಂದ್ರದೇವರಿಗಿಂತ ಆಮೇಲೆ ಬರೋರು ಅನಿರುದ್ಧನಿಗಿಂತ ಉತ್ತಮರು ಆ ಪ್ರಾಣದೇವರು. ಇವರು ಮುಖ್ಯ ಪ್ರಾಣದೇವರಲ್ಲ, ಅದಕ್ಕೋಸ್ಕರ ಅಹಂಕಾರಿಕ ಪ್ರಾಣ ಅಂತ ಇವರನ್ನ ಕರೀತಾರೆ. ಅಹಂ ಪ್ರಾಣ ಅಂತ ಇನ್ನೊಂದು ಶಬ್ದದಿಂದ. ಅದನ್ನೇ ಇಲ್ಲಿ ತೈಜಸಾಹಂಕಾರಾದುತ್ಪನ್ನ ಪ್ರಾಣಶ್ಚ ಅಪರೋ ಅಸ್ತಿ ಸಚ ಇಂದ್ರಾದನಂತರ ಏವ ಅನಿರುದ್ಧಾದುತ್ತಮೋ ಜ್ಞಾತವ್ಯ ಪರಪ್ರಾಣ ವ್ಯಾವೃತ್ಯರ್ಥಂ ಅಹಂಕಾರಿಕ ಏವ ಚೈತ್ಯುಕ್ತಂ ಅಂತ. ಇದನ್ನ ಇಲ್ಲಿ ತದೇತದಖಿಲಂ ಪ್ರಾಣ ಅಹಂಕಾರಿಕ ಏವಚ್ಚ ಇಂದ್ರಾದನಂತರೋ ಅಂತ ಇಷ್ಟರಿಂದ ಆಚಾರ್ಯ ತಿಳಿಸಿದ್ದಾರೆ. ಹಾಗಾಗಿ ಉಷಾಸ್ವಾಹಾಚ ಪರ್ಜನ್ಯ ಅಂತ ಏನಿದೆ, ಆ ಉಪನಿಷತ್ತಿನಲ್ಲಿ ಬರೋ ಕ್ರಮದಲ್ಲಿ ಎಲ್ಲವನ್ನ ತಿಳಿಸಿ ಅದರ ನಂತರ 14 ಆಯ್ತಲ್ವಾ ಅಂದ್ರೆ 15ನೇ ವ್ಯಕ್ತಿಯನ್ನು ಈಗ ಕೊನೆಗೆ ಅಹಂಕಾರಿಕ ಪ್ರಾಣನನ್ನ ಬಿಟ್ಟಿದ್ರು, ಅದನ್ನ ತಗೊಳ್ಬೇಕು ಅಂತ ತಿಳಿಸಿದೆ. ಇಷ್ಟಾದ್ಮೇಲೆ ಈಗ ಅಯಮತ್ರ ಸಂಗ್ರಹ ಅಂತ ಇದು ಮುಖ್ಯ. ದಿವಸ ಇದನ್ನ ಪಾರಾಯಣ ಮಾಡ್ಬೇಕು. ಇದನ್ನ ಏನ್ ಮಾಡಿದ್ದಾರೆ ಜಯತೀರ್ಥರು? ಮೊದಲಿಂದ ಅಂದ್ರೆ ಹಿಂದಿನಿಂದ ದೇವರಿಂದ ಬಂದಿಲ್ಲ, ಮೇಲಿಂದ ಕೆಳಗಿನ ಕಕ್ಷೆವರೆಗೆ ಬರಲಿಲ್ಲ, ಕೆಳಗಿನ ಕಕ್ಷೆಯಿಂದ ದೇವರ ತನಕ ಬರ್ತಾರೆ. ಹಾಗಾದ್ರೆ 32ನೇ ಕಕ್ಷೆಯಿಂದ ಆರಂಭ ಮಾಡಿಕೊಂಡು ಮೇಲಕ್ಕೆ ಬರಬೇಕು. ಇಲ್ಲಿ ಪುಷ್ಕರ ಕರ್ಮಾಭಿಮಾನಿ ದೇವತೆ ವಸ್ತುತಃ 27ನೇ ಕಕ್ಷೆಯಲ್ಲಿ ಬರ್ತಾರೆ ಅಂತ ಒಂದು ವಿವರಣೆ ಇದೆ. ಆ 27ನೇ ಕಕ್ಷೆಯಲ್ಲಿ ಬರೋ ಪುಷ್ಕರನ್ ತಗೊಂಡಾಗ ಅಲ್ಲಿಂದ ಶುರು ಮಾಡಿದ್ದಾರೆ. ಅದಾದ್ಮೇಲೆ ಅನೇಕರು ಬರ್ತಾರೆ. ಅವರ ಕೊನೆಯಿಂದ ಮನುಷ್ಯ ಗಂಧರ್ವರ ತನಕ ಬರಬೇಕು. ಅದರಲ್ಲಿ ಪುಷ್ಕರನಿಂದ ಆರಂಭಿಸಿದ್ದಾರೆ. ಕರ್ಮಾಭಿಮಾನಿ ದೇವತೆಯಿಂದ ಆರಂಭ ಮಾಡ್ಕೊಂಡು ಹೇಳಿದ್ದಾರೆ ಅಯಮತ್ರ ಸಂಗ್ರಹ ಅಂತ. ಅದೊಂದು ಗಮನದಲ್ಲಿರ್ಬೇಕು. ಪುಷ್ಕರೋ ನಾಮ ಸರ್ವಾವರೋ ದೇವ ಮೊದಲು ಹೇಳಿದ್ರು. ಎಲ್ಲ ದೇವತೆಗಳಲ್ಲಿ ಕೊನೆ ದೇವತೆ ಯಾರು? ಕರ್ಮಾಭಿಮಾನಿಯಾದ ಪುಷ್ಕರ ಅಂತ. ಹಾಗಾದ್ರೆ ಪುಷ್ಕರೋ ನಾಮ ಸರ್ವಾವರೋ ದೇವ ಅಯಮತ್ರ ಸಂಗ್ರಹ. ಇದು ಕೊನೆ ಪ್ಯಾರ ಇದರಲ್ಲಿ 234ನೇದು. ಇದಾದ್ಮೇಲೆ ಹೇಳ್ತಾರೆ ಕಲಾಭ್ಯಶ್ಚಾನ್ಯ ದೇವೇಭ್ಯ ಕರ್ಮ ಪ್ರತ್ಯವರಮ್ಯತಃ ಕಲಾಭ್ಯ ಪೃಥಗುಕ್ತಂ ತತ್ ಪುಷ್ಕರ ಕರ್ಮ ಚೋಚ್ಯತೆ ಅನ್ಯತ್ರ ಮುಕ್ತತ್ವಾತ್. ಈ ಬೇರೆ ಉಪನಿಷತ್ತಿನಲ್ಲಿ ಅಂದ್ರೆ ಅಥರ್ವಣ ಉಪನಿಷತ್ತು ಏನಿದೆ, ಆ ಅಥರ್ವಣೋಪನಿಷತ್ತಿನಲ್ಲಿ ಹೇಳಿದ್ದಾರೆ ಏನಂತ, ಎಲ್ಲ ದೇವತೆಗಳಿಗಿಂತ ಅವರ ದೇವತೆ ಯಾರು ಅಂದ್ರೆ ಈ ಕರ್ಮಾಭಿಮಾನಿಯಾದ ಪುಷ್ಕರ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ಯಾರು? ತತಃ ಶನೈಶ್ಚರೋ ಅಧಿಕ. ಶನೈಶ್ಚರ ಶನಿಗ್ರಹ ಅಭಿಮಾನಿ ಶನಿ ದೇವ ಯಾರಿದ್ದಾರೆ ಅವರನ್ನು ತಗೊಳ್ತಾರೆ. ಹಾಗಾದ್ರೆ ಮೊದಲು ಪುಷ್ಕರ, ಅದಾದ್ಮೇಲೆ ಶನಿ. ಪೃಥಿವ್ಯಾತ್ಮ ಶನಿಶ್ಚ, ಪೃಥ್ವಿ ತತ್ವಕ್ಕೂ ಅಭಿಮಾನಿ ದೇವತೆ. ಅದಕ್ಕೆ ನಾವು ಈ ತತ್ವನ್ಯಾಸವನ್ನು ಮಾಡ್ಬೇಕಾದ್ರೆ ಓಂ ಪೃಥಿವ್ಯಾತ್ಮನೇ ಶನೈಶ್ಚರ ಧರಾಭ್ಯಾಂ ನಮಃ ಅಂತ ಹೇಳಿ ಶನಿ ಧರ ಎರಡನ್ನ ತಗೊಳ್ತೀವಿ. ಪೃಥಿವ್ಯಾತ್ಮ ಶನಿಶ್ಚ. ಇದಾದ್ಮೇಲೆ ಉಷಾಹ ಅಂತ ಬಂತು. ಉಷಾಹ. ಇದಾದ್ಮೇಲೆ ಉಷಾ ಆದ್ಮೇಲೆ ಬುಧ. ತಥೋ ಬುಧ ಅಂತ ಬಂತು. ಉದಕಾತ್ಮಕೋ ಬುಧಶ್ಚ ಇದೆ ವಚನಾತ್. ಅಂದ್ರೆ ಉದಕಕ್ಕೆ ಅಭಿಮಾನಿ ದೇವತೆ ಬುಧ, ನೀರಿಗೆ ಅಭಿಮಾನಿ ದೇವತೆ ಅಂತ. ಆಮೇಲೆ ಸ್ವಾಹಾದೇವಿ. ತತಃ ಸ್ವಾಹ. ತತಃ ಯಾರು? ಪರ್ಜನ್ಯ, ವಾರುಣಿ, ಸಂಜ್ಞಾ, ರೋಹಿಣಿ, ಧಾರ್ಮಿ, ವಿರಾಟ್ ಅಂತ ಹಿಂದೆ ಎಲ್ಲ ಇವ್ರ ಬಗ್ಗೆ ತಿಳಿಸಿದ್ದಾರೆ. ತಿಳಿಸಿದ್ದನ್ನೇ ಈಗ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ ಯಾರ್ಯಾರು ಅಂತ. ಹಾಗಾದ್ರೆ ಮೊದಲು ಪುಷ್ಕರ,
ಕೆಳಗಡೆಯಿಂದ ಕಕ್ಷೆಗೆ ಇವ್ರು ತಗೊಂಡಿದ್ದು. ಆಮೇಲೆ ಶನಿ, ಉಷಾ, ಆಮೇಲೆ ಬುಧ, ಆಮೇಲೆ ಸ್ವಾಹಾದೇವಿ, ಅದಾದ ಮೇಲೆ ಇಷ್ಟು ಜನ ಪರ್ಜನ್ಯ, ವಾರುಣಿಯಿಂದ ವರುಣದೇವರ ಪತ್ನಿ ಸಂಜ್ಞಾದೇವಿ, ಮತ್ತೆ ರೋಹಿಣಿ ದೇವಿ, ಧಾರ್ಮಿ, ಶ್ಯಾಮಲೆ, ಮತ್ತೆ ವಿರಾಟ್ ಅಂದ್ರೆ ಅನಿರುದ್ಧನ ಪತ್ನಿ. ಇದಾದ ಮೇಲೆ 11 ಜನ ಮನುಗಳು, ಮತ್ತೆ ಚ್ಯವನ, ಉಚಥ್ಯ, ವೈನ್ಯ, ಶಶಬಿಂದು, ಐಹಯ, ಪ್ರಿಯವ್ರತ, ಗಯ, ಮತ್ತೆ ಅನುಕ್ತ ದೇವತೆಗಳು. ಅಂದ್ರೆ ವಿಶೇಷವಾಗಿ ಸಂಜ್ಞೆಯನ್ನ ಹೇಳಲಿಲ್ಲ ಆ ದೇವತೆಗಳಿಗೆ, ಅಂತ ಅನುಕ್ತ ದೇವತೆಗಳನ್ನು ತಗೊಳ್ಬೇಕು ಅಂತ ಅವರನ್ನು ತಗೊಂಡಿದ್ದಾರೆ. ಅಂದ್ರೆ ಈ ನವಕೋಟಿಯಲ್ಲಿ ಸೇರ್ತಾರೆ ಆ ದೇವತೆಗಳು, ಆದ್ರೆ ಸೋಮಪಾನಕ್ಕೆ ಅರ್ಹರಾದ ದೇವತೆಗಳಾಗಿರೋದಿಲ್ಲ, ಅವರಿಗಿಂತ ಬೇರೆಯವರಾಗಿರ್ತಾರೆ. ಅಂತಹ ದೇವತೆಗಳನ್ನು ತಗೊಳ್ಬೇಕು ಅಂತ ಅರ್ಥ. ತತ ಏಕಾದಶ ಮನವಃ ಚವನ ಉಚಥ್ಯ ವೈನ್ಯ ಶಶಬಿಂದು ಹೈಹಯ ಪ್ರಿಯವ್ರತ ಗಯಾಹ ಅನುಕ್ತ ದೇವಾಶ್ಚ ಅಂತ ಬರುತ್ತೆ. ಇನ್ನೊಂದು, ಈ ಪ್ರಿಯವ್ರತ ಗಯ ಅಂತ ಏನ್ ಬಂತು, ಅವರನ್ನ ಇಲ್ಲಿ ತಗೊಳ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಇವಾಗ ಒಂದು ಪ್ರಮಾಣವನ್ನು ಕೊಡ್ತಾರೆ. ಪ್ರಿಯವ್ರತೋ ಗಜಶ್ಚೈವ ಕರ್ಮದೇವ ಸಮೋಮತೌ ಅಂತ. ಕರ್ಮದೇವತೆಗಳಿಗೆ ಸಮಾನ ಅಂತ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ, ಪ್ರಿಯವ್ರತ ಮತ್ತೆ ಗಯ ಅಂತ ಇಬ್ರು. ಆಮೇಲೆ ಅಶ್ವಿನಿ ದೇವತೆಗಳು ಮತ್ತೆ ಗರುಡ, ಇದು ವಿಘ್ನೇಶ ಅಂದ್ರೆ ಗಣಪತಿ, ಮತ್ತೆ ಕುಬೇರ, ಮತ್ತೆ ವಿಶ್ವಕ್ಸೇನ. ತಥೋ ಅಶ್ವಿನೋ ವಿಘ್ನೇಶ ವಿತ್ತಪೋ ವಿಶ್ವಕ್ಸೇನಶ್ಚ ವಿಶ್ವಕ್ಸೇನೋ ವಾಯುಜಖೇನ ತುಲ್ಯ. ವಾಯುಜ ವಿಶ್ವಕ್ಸೇನ ಅಂದ್ರೆ ವಾಯುಪುತ್ರನಾದ ವಿಶ್ವಕ್ಸೇನ, ಖೇನ ತುಲ್ಯ ಆಕಾಶಾಭಿಮಾನಿನಿಯಾದ ಗಣಪತಿಗೆ ಸಮಾನ ಅಂತ ಅರ್ಥ ಇದಕ್ಕೆ, ಈ ವಾಕ್ಯಕ್ಕೆ. ಆದ್ರಿಂದ ಗಣಪತಿಯ ಜೊತೆಗೆ ವಿಶ್ವಕ್ಸೇನರನ್ನು ತಗೊಂಡಿದ್ದಾರೆ. ಇದಾದ್ಮೇಲೆ ತಥೋ ಮಿತ್ರ ನಿರತಿ ತಾರಾ ಪ್ರಾವಹಿ ಚ. ಮಿತ್ರ ಅನ್ನೋ ಆದಿತ್ಯ, ನಿರತಿ ತಾರ ಬೃಹಸ್ಪತ್ಯಾಚಾರ್ಯರ ಪತ್ನಿ, ಮತ್ತೆ ಪ್ರವಹ ವಾಯುವಿನ ಪತ್ನಿ ಪ್ರಾವಹಿ ಅಂತ ಕರೀತಾರೆ. ಅದಾದ್ಮೇಲೆ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠರು, ವಿಶ್ವಾಮಿತ್ರರು, ವೈವಸ್ವತಮನು. ಅದನ್ನ ತತಃ ಮರೀಚಿ ಅತ್ರಂಗಿರಾಹ ಪುಲಸ್ತ್ಯ ಪುಲಹ ಕ್ರತುರು ವಸಿಷ್ಠೋ ವಿಶ್ವಾಮಿತ್ರೋ ವೈವಸ್ವತಮನುಶ್ಚ ಅಂತ ಬರ್ತಿದೆ. ಇದಾದ್ಮೇಲೆ ತಥೋ ಅಗ್ನಿ ಭೃಗು ಪ್ರಸೂತಿಶ್ಚ. ಅಗ್ನಿ, ಭೃಗು, ಪ್ರಸೂತಿ. ತಥೋ ನಾರದ, ತಥೋ ವರುಣ, ತತಃ ಚಂದ್ರ ಸೂರ್ಯ ಧರ್ಮಾ ಶತರೂಪಾಚ, ತತಃ ಪ್ರವಹ. ಎಲ್ಲ ಒಂದೊಂದೇ ಹೇಳ್ತಾ ಬಂದ್ಬಿಟ್ಟು, ಅಗ್ನಿ ಭೃಗು ಪ್ರಸೂತಿಗಳಾದ್ಮೇಲೆ ನಾರದರು ಬರ್ತಾರೆ, ಆಮೇಲೆ ವರುಣ ದೇವರು, ಆಮೇಲೆ ಚಂದ್ರ ಸೂರ್ಯ ಮತ್ತೆ ಯಮಧರ್ಮರಾಯ, ನಂತರ ಶತರೂಪಾದೇವಿ, ಅದಾದ್ಮೇಲೆ ಪ್ರವಹವಾಯು, ಅದಾದ್ಮೇಲೆ ಅನಿರುದ್ಧ, ಸ್ವಯಂಭುವ ಮನು, ಬೃಹಸ್ಪತಿ, ದಕ್ಷ ಪ್ರಜಾಪತಿ, ಶಚೀದೇವಿ, ರತಿದೇವಿ, ಅದಾದ್ಮೇಲೆ ಆಹಂಕಾರಿಕ ಪ್ರಾಣದೇವರು, ತತಃ ಇಂದ್ರಕಾಮವು. ಈ ಆಹಂಕಾರಿಕ ಪ್ರಾಣ ಇಲ್ಲಿ ಬಂದ್ರಿ, ಒಬ್ಬರನ್ನ ಬಿಟ್ಟಿದ್ರು ಅಂತ ಹಿಂದೆ ಬಂತಲ್ಲ, ಈ ಕಕ್ಷೆಯಲ್ಲಿ ಬರೋರು. ಅಂದ್ರೆ ಇಂದ್ರದೇವರು ಮತ್ತೆ ಕಾಮದೇವರಿಗಿಂತ ಹಿಂದಿನ ಕಕ್ಷೆಯವರು ಆಹಂಕಾರಿಕ ಪ್ರಾಣ. ಆ ಪ್ರಾಣದೇವರಿಗಿಂತ ಇಂದ್ರಕಾಮ. ಆಮೇಲೆ ಉಮಾದೇವಿ, ಪಾರ್ವತೀ ದೇವಿ, ಮತ್ತೆ ಸುಪರ್ಣಿ, ಮತ್ತೆ ಶೇಷದೇವರ ಪತ್ನಿಯನ್ನು ತಗೊಳ್ಬೇಕು, ವಾರುಣಿ ದೇವಿಯನ್ನು ತಗೊಳ್ಬೇಕಂತೆ. ಯಾಕೆಂದ್ರೆ ಉಮಾತ್ಮಕತ್ವ ಶೇಷಭಾರ್ಯಾಚ. ಈ ಶೇಷನ ಪತ್ನಿ ಉಮಾತ್ಮಕ ಅಂತ ಬರುತ್ತೆ. ಅಂದ್ರೆ ಉಮೆ ಬೇರೆ ಅಲ್ಲ, ಮತ್ತೆ ಶೇಷದೇವರ ಪತ್ನಿ ವಾರುಣಿ ಬೇರೆ ಅಲ್ಲ ಅಂತ. ಇದ್ರ ಅರ್ಥ ಏನು ಅಂದ್ರೆ ಒಬ್ಬೊಬ್ರು ಒಂದೊಂದು ಪದವಿಗೆ ಬರ್ಲೇಬೇಕಲ್ಲ, ಮುಂದೆ ಶೇಷ ಪದವಿಗೆ ಬಂದು ನಂತರ ಮುಕ್ತಿ ಅಲ್ಲ. ಅಂದ್ರೆ ಶೇಷದೇವರಾಗಿ ಮುಂದೆ ಬಂದಾಗ ಆ ತತ್ಪತ್ನಿಯಾದ ವಾರುಣಿ ದೇವಿ ಮತ್ತೆ ಪಾರ್ವತಿ ದೇವಿ ಎಲ್ಲರೂ ಆ ಪದವಿಗೆ ಬಂದಾಗ ಆ ಹೆಸರು ಅವ್ರವ್ರಿಗೆ ಬರುತ್ತೆ ಅಂತ ಅರ್ಥ. ಈಗ ಹೇಗಂದ್ರೆ ಭಾರತೀ ದೇವಿಗೆ ಸರಸ್ವತಿ ಅಂತ ಹೆಸರು ಬರುತ್ತೆ, ಅಂದ್ರೆ ಸರಸ್ವತಿ ಆಗ್ತಾಳೆ ಭಾರತಿ ಮುಂದೆ. ಮತ್ತೆ ವಾಯುದೇವರು ಬ್ರಹ್ಮರಾಗ್ತಾರೆ, ಬ್ರಹ್ಮ ಪದವಿಗೆ ಬರ್ತಾರೆ, ಅಥವಾ ಬ್ರಹ್ಮ ಅಂತ ಅವಾಗ ಕರೀತಾರಲ್ಲ ಆ ತರ. ಇನ್ನು ಇದಾದ್ಮೇಲೆ ಜಾಂಬವತ್ಯಾದ್ಯಾಹ ಭಗವನ್ ಮಹಿಷ್ಯ ಷಟ್. 6 ಜನ ಷಣ್ಮಹಿಷಿಯರು, ಜಾಂಬವತಿ ಇತ್ಯಾದಿಗಳು. ಯಾಕೆಂದ್ರೆ ಇದನ್ನು ಬೇರೆ ಕಡೆ ಹೇಳಿದ್ದಾರೆ ಅಂತ ಇಲ್ಲಿ ಬರ್ಲಿಲ್ಲ. ವಸ್ತುತಃ ಈ ಶ್ಲೋಕಗಳಲ್ಲಿ ಬೇರೆ ಕಡೆ ಬಂದಿರೋದನ್ನ ಶಾಸ್ತ್ರಾಂತರೋಕ್ತ ಆದ್ರಿಂದ ತಗೊಳ್ಬೇಕು ಅಂತ ಜಯತೀರ್ಥರು ಬರ್ತಿದ್ದಾರೆ. ಇದು ಒಂದು ಸೂಚನೆ ನಮ್ಗೇನು ಸಿಕ್ತು ಅಂದ್ರೆ, ಜಯತೀರ್ಥರು ಇಲ್ಲಿ ಸಂಗ್ರಹ ಮಾಡದೇ ಇರೋ ವಿಷಯ ಇದೆ ಕೆಲವರು ಈ ತಾರತಮ್ಯ ಪ್ರಕರಣದಲ್ಲಿ. ಅವುಗಳನ್ನು ಉಪನಿಷತ್ ಪ್ರಕಾರದಿಂದ, ಬೇರೆ ಪುರಾಣ ಪ್ರಕಾರದಿಂದ ಅದನ್ನು ಸಂಗ್ರಹ ಮಾಡ್ಕೊಳ್ಬೇಕು ಅಂತ ಅದನ್ನ ಜಯತೀರ್ಥರು ಸೂಚನೆ ಮಾಡಿದ್ದಾರೆ. ಇಷ್ಟನ್ನ ಸಂಗ್ರಹ ಮಾಡಿರೋದು ನಿಜ, ಇದು ಪ್ರಧಾನ, ಇಷ್ಟಂತೂ ನಮಗ್ ತಲೆಯಲ್ಲಿ ಇರಬೇಕು. ಇದ್ರ ಜೊತೆಗೆ ಇನ್ನೂ ಅನೇಕ ಕಕ್ಷೆಗಳಿವೆ ಅಂತ ಸೂಚನೆ ಆಯ್ತು. ಯಾಕಂದ್ರೆ ಜಾಂಬವತಿ ಇತ್ಯಾದಿಗಳು ಇಲ್ಲಿ ಗ್ರಹಣ ಮಾಡ್ಲಿಲ್ಲ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು, ಅಂದ್ರೆ ಅದನ್ನ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಇನ್ನು ತಥೋ ರುದ್ರಾತ್ಮಕತ್ವ ಶೇಷ. ಹಾಗೆ ರುದ್ರದೇವರೇ ಶೇಷ ಆದ್ರಿಂದ ಶೇಷ ರುದ್ರ ಅನ್ನೋ ಶಬ್ದದಿಂದ ಶೇಷದೇವರನ್ನು ತಗೊಳ್ಳೋದು.
ಇನ್ನು ತಥೋ ಭಾರತಿ ತದಾತ್ಮಕತ್ವ ಸರಸ್ವತಿ ಚ. ಇನ್ನು ಭಾರತೀ ದೇವಿ ಅಂತ ತಗೊಂಡ್ರೆ ಸರಸ್ವತಿಯನ್ನು ತಗೊಳ್ಬೇಕು, ಮತ್ತೆ ಮುಂದೆ ಸರಸ್ವತಿ ಆಗೋದ್ರಿಂದ. ಇನ್ನು ಮುಖ್ಯ ವಾಯುದೇವರನ್ನು ತಗೊಂಡ್ರೆ ಬ್ರಹ್ಮದೇವರನ್ನು ತಗೊಳ್ಬೇಕಕ್ಕೆ ಮುಖ್ಯ ವಾಯುದೇವರೇ ಮುಂದೆ ಬ್ರಹ್ಮದೇವರಾಗ್ತಾರೆ. ತಥೋ ಮಹಾಲಕ್ಷ್ಮೀ ತಥೋ ಭಗವಂತ, ಆಮೇಲೆ ಮಹಾಲಕ್ಷ್ಮೀ ದೇವಿ ನಂತರ ಭಗವಂತ ಅಂತ ಕೊನೆಗೆ ಭಗವಂತನ ತನಕ ನಿಲ್ಲಿಸಿದ್ರು. ಹಾಗಾದ್ರೆ ಪುಷ್ಕರ ಕರ್ಮಾಭಿಮಾನಿ ದೇವತೆಯಿಂದ ಪ್ರಾರಂಭ ಮಾಡಿ ಭಗವಂತನವರೆಗೆ ಇಲ್ಲಿ ಕಕ್ಷೆಯನ್ನ ಒಂದು ಪ್ಯಾರದಲ್ಲಿ ಸಂಗ್ರಹ ಮಾಡಿಕೊಟ್ರು. ಇಷ್ಟುವರೆಗೆ ಏನು ಹೇಳಿದ್ರು ಅದನ್ನೆಲ್ಲ ಸೇರಿಸಿ ಒಂದು ಸಂಗ್ರಹ ಮಾಡಿದ್ದಾರೆ. ಹಾಗಾಗಿ ಹಿಂದಿನ ಕಕ್ಷೆಯಿಂದ ಬಂದಾಗ ಅಂದ್ರೆ 27ನೇ ಕಕ್ಷೆಯಿಂದ ಪುಷ್ಕರ ಒಂದ್ಸಲಿ ನೋಡ್ತಾ ಹೋಗೋಣ. ಮತ್ತೆ ಪುಷ್ಕರ, ಅದಾದ್ಮೇಲೆ ಶನೈಶ್ಚರ, ಉಷಾದೇವಿ, ಬುಧ, ಸ್ವಾಹ, ಆಮೇಲೆ ಪರ್ಜನ್ಯ, ವಾರುಣಿ, ಸಂಜ್ಞಾ, ರೋಹಿಣಿ, ಧಾರ್ಮಿ, ವಿರಾಟ್. ಆಮೇಲೆ 11 ಮನುಗಳು, ಚ್ಯವನ, ಉಚಥ್ಯ, ವೈನ್ಯ, ಶಶಬಿಂದು, ಹೈಹಯ, ಪ್ರಿಯವ್ರತ, ಗಯ ಮತ್ತೆ ಸೋಮಪಾನ ಅರ್ಹರಲ್ಲದ ದೇವತೆಗಳು ಅಂದ್ರೆ ರಾಜ ಇವರೆಲ್ಲ ಸೇರಿಸ, ರಾಜ, ಋಷಿ, ಮನುಗಳು ಇವರೆಲ್ಲ ಬಂದ್ರು. ಆಮೇಲೆ ಅಶ್ವಿನಿ ದೇವತೆಗಳು, ಗಣಪತಿ, ಕುಬೇರ, ವಿಶ್ವಕ್ಸೇನ ಒಂದೇ ಕಕ್ಷೆ. ಆಮೇಲೆ ಮಿತ್ರ, ನಿರತಿ, ತಾರಾ, ಪ್ರಾವಹಿ ಒಂದೇ ಕಕ್ಷೆ. ಆಮೇಲೆ ಸಪ್ತರ್ಷಿಗಳಲ್ಲಿ ಅಲ್ಲಿ ಮರೀಚಿ, ಅತ್ರಿ, ಅಂಗಿರ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರರು, ವೈವಸ್ವತ ಮನುಗಳು. ಆಮೇಲೆ ಅಗ್ನಿ, ಭೃಗು, ಪ್ರಸೂತಿಗಳು, ನಾರದರು, ವರುಣದೇವರು, ಚಂದ್ರ, ಸೂರ್ಯ, ಯಮಧರ್ಮ, ಶತರೂಪಾದೇವಿ ಒಂದೇ ಕಕ್ಷೆ. ಅದಾದ್ಮೇಲೆ ಪ್ರವಾಹವಾಯು ಒಂದು ಕಕ್ಷೆ. ಪ್ರವಾಹವಾಯುವಿನ ಅನಂತರ ಅನಿರುದ್ಧ, ಸ್ವಯಂಭುವ, ಬೃಹಸ್ಪತಿ, ದಕ್ಷ, ಶಚಿರತಿ. ಆಮೇಲೆ ಆಹಂಕಾರಿಕ ಪ್ರಾಣದೇವರು. ಅಹಂಕಾರಿಕ ಪ್ರಾಣ ಅಂದ್ರೆ 9ನೇ ಕಕ್ಷೆಗೆ ಬಂದರು ಅಂತ ಅರ್ಥ. 8ನೇ ಕಕ್ಷೆ ಇಂದ್ರಕಾಮರು. ಆಮೇಲೆ ಪಾರ್ವತಿ ದೇವಿ, ಗರುಡನ ಪತ್ನಿ ಮತ್ತೆ ಶೇಷದೇವರ ಪತ್ನಿ. ಆಮೇಲೆ ಜಾಂಬವತಿ ಇತ್ಯಾದಿ ಷಣ್ಮಹಿಷಿಯರು. ಅಂದ್ರೆ 7ನೇ ಕಕ್ಷೆಯಲ್ಲಿ ಗರುಡನ ಪತ್ನಿ ಸುಪರ್ಣಿ, ಶೇಷಪತ್ನಿ ವಾರುಣಿ, ರುದ್ರಪತ್ನಿ ಪಾರ್ವತಿ, ನೀಲ, ಭದ್ರ, ಮಿತ್ರವಿಂದ, ಕಾಲಿದ್ದಿ, ಲಕ್ಷಣ, ಜಾಂಬವತಿ ಅಂತ ಇಷ್ಟು. ಅಲ್ಲಿ ವಿಶೇಷ ಏನು, ಜಾಂಬವತಿ ದೇವಿಯಲ್ಲಿ ಲಕ್ಷ್ಮೀ ದೇವಿಯ ವಿಶೇಷ ಆವೇಶ ಅಂತ ಒಂದು. ಇದಾದ್ಮೇಲೆ ರುದ್ರದೇವರು, ಶೇಷದೇವರು ಮತ್ತೆ ಗರುಡ ದೇವರು ಅಲ್ಲಿ ಇದ್ದೇ ಇದ್ದಾರೆ. ಮತ್ತೆ ಭಾರತೀ ದೇವಿ, ಸರಸ್ವತಿ ದೇವಿ, ಅದಾದ್ಮೇಲೆ ವಾಯುದೇವರು, ಬ್ರಹ್ಮದೇವರು, ಆಮೇಲೆ ಲಕ್ಷ್ಮೀ, ಭಗವಂತ ಅಂತ ಇಷ್ಟು ಈಗ ಸಂಗ್ರಹವನ್ನು ಮಾಡಿದ್ದಾರೆ. ಇದನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇದ್ರೆ ತಲೆಗೆ ಬರುತ್ತೆ, ಹಾಗೆ ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ. ಇದು ಜಯತೀರ್ಥರು ನೀಡಿದ ಒಂದು ತಾರತಮ್ಯ ಸಂಗ್ರಹ, ಒಂದು ಸ್ತೋತ್ರ. ಇಲ್ಲಿಗೆ ಯದಾವನನಾಧಿಕರಣದ ಮೂಲ ಭಾಗ ಅಂದ್ರೆ ಮೂಲ ಗ್ರಂಥದಲ್ಲಿ ಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ ಬಂದ ವಿಷಯ ಮುಕ್ತಾಯ ಆಯ್ತು. ಇನ್ನು ಟಿಪ್ಪಣಿಲಿ ಏನ್ ಬಂದಿದೆ ಅಂತ ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗೃಹಂತರ್ಗತ ವ್ಯಾಸರಾಜ ಗೃಹಂತರ್ಗತ ಭಾರತೀಯ ರಮಣ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ.